ಹಾಯ್ ಎಲ್ಲರಿಗೂ ನಮಸ್ಕಾರ. ಮೂವಿ ಟೈಮ್ KL11 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಬಿಡಿ ಪ್ಲೀಸ್. ನೀವು ತಮ್ಲೈನ್ ನೋಡಿದಂಗೆ ದೇವೇಲ್ ಸಿನಿಮಾ ರಿಲೀಸ್ಗೂ ಮುಂಚೆ ಫ್ಲಾಪ, ಇದು ನಿಜಾನ ಸುಳ್ಳು ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿದಂಗೆ ಫ್ಲಾಪ ಇಲ್ಲ ಬ್ಲಾಕ್ ಬಸ್ಟರ್ ಡೆವಿಲ್ ಸಿನಿಮಾ ಹೇಳ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಬಿಡಿ, ಒಂದು ಲೈಕ್ ಕೊಟ್ಬಿಡಿ ವಿಡಿಯೋಗೆ ಇಷ್ಟ ಆದರೆ. ಟೀಸರ್ ನೋಡಿದಂಗೆ ತಕ್ಮಟ್ಕಿದೆ. ಆ ತಕ್ಮಟ್ಕಿ ಇರೋದಕ್ಕೆ ಎಡಿಟರೇ ಕಾರಣ. ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ ಪ್ರಕಾಶ್ ವೀರವರು. ತಲೆ ಮೇಲೆ ಹೊಡೆದು ಮಾಡಿಸಿರೋಂಗಿದೆ. ಅವರೇ ಹೇಳಿದಂಗೆ ಮೊದಲು ಡೆವಿಲ್ ದಿ ಹೀರೋ ಅಂತ ಟೈಟಲ್ ಅನೌನ್ಸ್ ಮಾಡಿದರು, ಆದರೆ ಈಗ ಬರೀ ದಿ ಡೆವಿಲ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ನಂಬಿಕೆ ಇಲ್ವೇನೋ ಅವ್ರ ಸಿನಿಮಾ ಮೇಲೆ. ಹಿಂಗಾದರೆ ತುಂಬ ಕಷ್ಟನೇ ಫ್ರೆಂಡ್ಸ್. ಅವರ ಸೆಲೆಬ್ರಿಟಿಗಳು ಗೆಲ್ಲಿಸ್ಬೋದು, ಆದರೆ ನಿಜವಾಗ್ಲೂ ಗೆಲ್ಲೋದು ಸಿನಿಮಾ ಪ್ರೇಕ್ಷಕರಿಂದ ಮಾತ್ರ. ಯಾಕೆ ಅಂದರೆ ಹೊಸಬರಿಗೆ ಅವಕಾಶ ಇಲ್ಲ ಅಲ್ವಾ ಫ್ರೆಂಡ್ಸ್. KGF ಸಿನಿಮಾ ಡೈರೆಕ್ಟರ್ ಹೊಸಬ್ರು ಅಲ್ಲದೆ ಹೋಗಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋಕ್ಕಾಯ್ತಿರಲಿಲ್ಲ. KGF ಅನ್ನೋದು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅವ್ರು ಕೊಟ್ಟಿರೋದಕ್ಕೆ ಇವರು ಬಚಾವು ಅವರು ಬಚಾವು ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಮೊದಲೇ ಹೆಸರು ಹಾಳಾಗಿದೆ, ಇನ್ನೂ ಹೆಸರು ಹಾಳಾಗಿರೋದು ಫ್ರೆಂಡ್ಸ್. ಅವ್ರು ಹೇಳಿದಂಗೆ ಡೇಟ್ ಅದೇ ಕಾರಣಕ್ಕೂ 70 ದಿನದ ಮೇಲೆ ಯಾರಿಗೂ ಡೇಟ್ಸ್ ಕೊಡಲ್ಲ. 70 ದಿನಗಳ ಮೇಲೆ ಯಾವ ಡೈರೆಕ್ಟ್ರು ಡೇಟ್ ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ಜೈಲಿನಲ್ಲೇ 7 ತಿಂಗಳ ಕಾಲ ಕಳೆದರು. ಈಗಾದರೂ ಬದಲಾಗಲಿ ಅವರ ಬಾಸ್. ಸ್ವಲ್ಪ ಹೇಳಿ ಸೆಲೆಬ್ರಿಟೀಸ್ ನಿಮ್ಮ ಬಾಸ್ಗೆ. ಅವರು ಕಾನೂನಿಂದ ತಪ್ಪಿಸ್ಕೊಂಡಿದ್ದಾರೆ ಅಷ್ಟೇ. ಈಗ ಅವರು ನಿಜವಾಗ್ಲೂ ತಪ್ಪೇ ಮಾಡಿದರೆ ಧರ್ಮ ಹಾಗೂ ಕರ್ಮದ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.